ಒಂದು ಬುಕ್ಕಲ್ಲಿ ಹೇಳ್ತಾರೆ ಲಾ ಆಫ್ ಅಟ್ರಾಕ್ಷನ್ ಬುಕ್ಕಲ್ಲಿ, ಇವಾಗ ನಾನು ಪಾಡ್ಕಾಸ್ಟ್ ಮಾಡ್ತೀನಿ ಅಂತಂದ್ರೆ ಆಲ್ರೆಡಿ ಡನ್, ನಿನ್ಗೋಸ್ಕರ ಆಲ್ರೆಡಿ ಇದೆ. ಬಟ್ ಫ್ರೀಕ್ವೆನ್ಸಿ ಕರೆಕ್ಟ್ ಮಾಡ್ಕೋಬೇಕು ನೀನು. ನಿಮಗೆ ಇವಾಗ ಮನೆ ಆಗ್ಬೇಕು, ಆಲ್ರೆಡಿ ಮನೆ ಅಂತ ಅನ್ನೋದು ಇದೆ, ಬಟ್ ಆದ್ರೆ ಫ್ರೀಕ್ವೆನ್ಸಿ ಕರೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಇದನ್ನ ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಬೇಸಿಕಲ್ ಏನ್ ಮಾಡ್ತಾರೆ, ಅಫರ್ಮೇಶನ್ಸ್ ನ ಓದ್ತಾರೆ ಅಂಡ್ ಈ ತರ ವಿಷನ್ ಬೋರ್ಡ್ ಗಳ ಟೆಕ್ನಿಕ್ ಗಳನ್ನ ಮಾಡ್ತಾರೆ. ಪಾಸಿಟಿವ್ ಆಗಿರ್ಬೇಕು ಅಂತ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಜನ. ಯಾವಾಗುತ್ತೆ ಅಯ್ಯೋ ಅವ್ರಿಗಾಗ್ತಿದೆ ನಮ್ಗೆ ಯಾಕೆ ಆಗ್ತಿಲ್ಲ ಆತರ ಈ ಭಾವನೆ ಇದೆ ಅಲ್ಲ, ಮ್ಯಾನಿಫೆಸ್ಟೇಷನ್ ಮುಂದೆ ಹೋಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಭಾವನೆಗೆ ಸ್ಟ್ರೆಸ್ ಮಾಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ ಸ್ಟ್ರೆಸ್ ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಸೊ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತದ್ದೇ ನಿಮ್ಗೆ ಪರ್ಸನ್ ಸಿಚುವೇಶನ್ ಬರುತ್ತೆ ಅಂಡ್ ನಿಮ್ಮ ಕನಸುಗಳು ಮುಂದೆ ಹೋಗ್ತಾನೆ ಹೋಗುತ್ತೆ. ಇನ್ನೊಬ್ಬರನ್ನ ನೋಡ್ತಾ ಇದ್ವಿ, ನಮಗೆ ಏನು ಬೇಕು ಅಥವಾ ನಮ್ಮ ಹತ್ರ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಅದು ಒಂದು. ಅಂಡ್ ಇನ್ನೊಂದು ಪಾರ್ಟ್ ಅಲ್ಲಿ ಅಂದ್ರೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನು ಅಂದ್ರೆ ನಿಮ್ಮ ಫಸ್ಟ್ ಆಲೋಚನೆಗಳು ಬರುತ್ತೆ, ಅದಕ್ಕೆ ಭಾವನೆಗಳನ್ನ ತುಂಬಬೇಕು. ಯಾವಾಗ ಈ ಎರಡು ಆಗುತ್ತೋ ನಂಬಿಕೆ ಅನ್ನುವಂಥದ್ದು ಶುರುವಾಗುತ್ತೆ. ಸೊ ಒಂದ್ಸತಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಂಬಿಕೆ ಬಂತು ಅಂದ್ರೆ ಕೆಲಸ ಮಾಡೋದೊಂದೇ ಬಾಕಿ. ಸೊ ಇದು ಏನು ಅಂತಂದ್ರೆ ಈ 4 ನಾನು ಏನ್ ಹೇಳಿದ್ನಲ್ಲ, ಸೊ ಈ ಒಂದು ಕಾರಲ್ಲಿ 4 ಗಾಲಿ ಇದ್ದಂಗೆ. ಸೊ ಒಂದನ್ನ ನೀನ್ ನಂಬಿಲ್ಲ, ನಾನು ಬೇರೆ ಎಲ್ಲ ಮಾಡ್ತೀನಿ, ಆಗಲ್ಲ, ಕಾರ್ ಮುಂದಕ್ಕೆ ಹೋಗಲ್ಲ. ಸೊ ಸೇಮ್ ಆಲೋಚನೆಗಳು, ಭಾವನೆಗಳು, ನಂಬಿಕೆ ಮತ್ತೆ ಕೆಲಸ. ಇವಾಗ ಎಕ್ಸಾಂಪಲ್ ನಂದೇ ತಗೊಳ್ತೀನಿ. ನಾನು ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದೆ, ಗ್ರಾಟಿಟ್ಯೂಡ್ ಜರ್ನಲ್ ಎಲ್ಲ ಬರ್ದೆ, ನಾನು ವಿಡಿಯೋನೇ ಹಾಕಿಲ್ಲ ಅಂದ್ರೆ ನಿಮಗೆ ರೀಚ್ ಮಾಡಕ್ ಆಗುತ್ತಿತ್ತಾ ಅಲ್ವಾ? ಸೊ ವಿಡಿಯೋಗಳನ್ನ ಹಾಕಿದ ಮೇಲೆ ನೀವು ಆ ವಿಡಿಯೋನ ನೋಡಿ ಬನ್ನಿ ಮೇಡಮ್ ಅಂತ ಹೇಳ್ಬಿಟ್ಟು ಕರೆದ್ರಿ, ಎಲ್ಲ ಮಾಡಿ ಓಕೆ ಆಗುತ್ತೆ ಅಂತಂದ್ರೆ ಆಗಲ್ಲ. ಆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಒಂದು ಮಗು ಆಗ್ಬೇಕು, ಒಂದು ತಾಯಿಯ ಇದ್ರಲ್ಲಿ ಹೊಟ್ಟೆಯಲ್ಲಿ ಬೆಳಿಬೇಕು ಅಂದ್ರೆ ತಾಯಿನೇ ನೋಡಕ್ ಆಗಲ್ಲ ಸರ್ ಮಗುವನ್ನ. 9 months ಆಗಿದ್ಮೇಲೆ ನೋಡ್ಬೇಕು. ಇಟ್ ವಿಲ್ ಟೇಕ್ ಟೈಮ್. ನೀವ್ ಹೇಳಿದ್ರಿ ಮನೆ, ಕಾರು, ಇನ್ನೊಬ್ರಿಗೆ ಏನೋ ಬೇರೆ ಬೇರೆ ಕನಸುಗಳಿರುತ್ತೆ. ಹೌದು, ಅದು ಅಂದ್ಕೊಂಡಿದ್ದು ಅಷ್ಟು ದೊಡ್ಡ ಸಿಗದೆ ಇದ್ರೂ ಕೂಡ ನಿಮಗೆ ಆಲ್ಟರ್ನೇಟಿವ್ ಆಗಿ ಏನೋ ಒಂದು ಯೂನಿವರ್ಸ್ ಕೊಡುತ್ತೆ ಅಂತ ಅಲ್ವಾ? ಹೌದು, ಕರೆಕ್ಟ್. ಅದು ಅಂತೂ ಕರೆಕ್ಟ್. ಅಂದ್ರೆ ಏನು ಅಂತಂದ್ರೆ ಇಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿ ಅಪಾರ್ಚುನಿಟೀಸ್ ಬರುತ್ತೆ. ಬಟ್ ಆದ್ರೆ ಬಂದಾಗ ನೀವು ತಗೋಬೇಕು ಅದನ್ನ. ಒಂದು ಯಾಕೆ ಬರೋದಿಲ್ಲ, ಆ ಅಪಾರ್ಚುನಿಟೀಸ್ ಬಂದಾಗ ಯಾಕೆ ತಗೊಳಕ್ ಆಗಲ್ಲ ಅಂತ ಅಂದ್ರೆ ಬ್ಲಾಕೇಜಸ್, ಮನಿ ಬ್ಲಾಕೇಜಸ್ ಇರ್ಬೋದು. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಗಂಡನ ಮನೆ ಹೋದ್ರೆ ಈ ತರ ಕಷ್ಟ ಇರುತ್ತೆ, ನೀನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತನಾದ್ರೂ ಆಗಿರ್ಬೋದು. ಇಲ್ಲ ನೀಟ್ ಪರೀಕ್ಷೆ, ಆ ಪರೀಕ್ಷೆ ಕಷ್ಟ, ನೀನ್ ಕಷ್ಟಪಟ್ಟೆ ಓದ್ಬೇಕು, 3 ಹೊತ್ತು ಓದ್ಬೇಕು. ಯಾಕೆ ಬೇರೆಯವರೆಲ್ಲ ಸ್ವಲ್ಪ ಟೈಮಲ್ಲೇ ಓದಿ ಪಾಸ್ ಆಗಿರೋದು ಉಂಟು ಅಲ್ವಾ? ಸೊ ಎರಡೂ ಸಿಗ್ತವೆ. ದಿನ ಪೂರ್ತಿ ಓದಿರೋರು ಇರ್ತಾರೆ, ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಜಾಸ್ತಿ ಇರೋ, ಒಂದ್ಸತಿ ಹೇಳಿದ್ರೆ ಟಕ್ ಅಂತ ಹೇಳ್ಬಿಡ್ತಾರೆ ಅಲ್ವಾ? ಸೊ ಹಂಗಾಗಿ ನಿಮ್ಮ ಒಂದು ಯಾವ ಫೋಕಸ್ ಮಾಡ್ಬೇಕು ಅಷ್ಟೇ. ನೀವೇನ್ ಫೋಕಸ್ ಮಾಡ್ತಿರೋ ಅದು ನಿಮ್ ಲೈಫಲ್ಲಿ ಆಗುತ್ತೆ. ನೀವು ಕಾರ್ ಬಗ್ಗೆ ಹೇಳಿದ್ರಿ, ಅಂದ್ರೆ ನನಗೆ ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸಿರೋದು, ಒಂದು 2 ತಿಂಗಳ ಹಿಂದೆ ಒಂದು ಯಾವುದೋ ಒಂದು ಕಾರ್ ನಮ್ಮ ಏರಿಯಾಗೆ ಬಂತು, ಹೈ ಎಂಡ್ ಕಾರ್. ಆ ಕಾರ್ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು, ಸಖತ್ತಾಗಿದೆಯಲ್ಲ ಅಂತ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿವರೆಗೂ ನಾನು 2 months ಅಲ್ಲಿ ಸಿಮಿಲರ್ ಕಾರೇ ನನ್ನ ಕಣ್ಣಿಗೆ ಬೀಳ್ತಾ ಇದೆ. ಹಾಗಿದ್ರೆ ರೋಡಲ್ಲಿ ಅಷ್ಟೊಂದು ಕಾರ್ಗಳು ಓಡಾಡ್ತಾ ಇದೆ, ಯಾಕೆ ಯಾವ ಕಾರು ನನ್ನ ಕಣ್ಣಿಗೆ ಬೀಳ್ತಿಲ್ಲ? ಇದಕ್ಕೇನು ಅಂತಂದ್ರೆ RAS ಅಂತ ಹೇಳ್ತೀವಿ, ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಮೈಂಡ್ ಅಲ್ಲಿ ಇರುತ್ತೆ. ಓಕೆ, ಸೊ ನೀವು ನೋಡ್ತಾ ಇರುವಂತಹ ಕಾರು ಮೊದ್ಲಿಗೆನೆ ಇತ್ತು ಆಯ್ತಾ, ನೀವು ಓಡಾಡ್ತಾ ಇತ್ತು, ಬಟ್ ಅದೇ ನೀವು ಕಾನ್ಸಂಟ್ರೇಟ್ ಮಾಡಿದ್ದಿಲ್ಲ. ಬಟ್ ನೀವ್ ಯಾವಾಗ ನಿಮ್ಮ ಮೆದುಳಿಗೆ ಓಕೆ ನನ್ಗೆ ಈ ಕಾರ್ ಅಂದ್ರೆ ಇಷ್ಟ ಅಂತ ಯಾವಾಗ ಅಂದ್ರೆ, ಸೊ ಬ್ರೈನ್ ಏನ್ ಮಾಡ್ತು, ನಿನಗ್ ಬೇಕಾಗಿರುವಂತ ತಲೆ ತಂತಂದು ಹುಡ್ಕೋಕ್ ಶುರು ಮಾಡ್ತು. ಓಕೆ, ಸೊ ಇವಾಗ ನೀವು ಪಾಸಿಟಿವ್ ಆಗಿ ವರ್ಕ್ ಮಾಡಿದ್ರೆ ಅಂದ್ರೆ ಮೀನ್ಸ್ ಪಾಸಿಟಿವ್ ಆಗಿರೋದೇ ಬರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಆಕ್ಷನ್ ತಗೋಬಹುದಲ್ಲ. ಸೊ ಯೋಚನೆ ಮಾಡದೇ ಮಾಡ್ತೀರಾ, ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಆಗುತ್ತೋ ಇಲ್ಲೋ ಅಂತ ಹೇಳಿ. ಯಾಕಂದ್ರೆ ನಂಬಿಕೆ ಬೇಕು, ಸಬ್ ಕಾನ್ಶಿಯಸ್ ಮೈಂಡಿಗೆ ಏನೇ ಒಂದು ನಂಬಿಕೆಗಳು ಬೇಕಾಗುತ್ತೆ. ಸೊ ಅದ್ರ ರಿಲೇಟೆಡ್ ಆಗಿ ಅವರೇ ಆಡಿಯನ್ಸ್ ಯಾರು ನೋಡ್ತಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡ್ಬೇಕು. ಕಾರಿನ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಇದು ನನ್ನ ಎಕ್ಸ್ಪೀರಿಯನ್ಸ್. ಇವನ್ ಯೂಟ್ಯೂಬ್ ಅಲ್ಲಿ ಇವಾಗ ನೋಡ್ತಾ ಇರ್ತಾರಲ್ಲ, ಇವಾಗ ಮನ್ಸಲ್ಲಿ ಏನೋ ಅನ್ಕೊಂಡಿರ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ಬಿಟ್ಟಿರುತ್ತೆ. ಸೇಮ್ ಅದು ಅನ್ಕೊಂತಾರೆ ಆಲ್ಗರಿದಮ್ ಅಂತ ಹೇಳ್ಬಿಟ್ಟು. ಆಲ್ಗರಿದಮ್ ಇಟ್ಸ್ 5% ಅಷ್ಟೇ. ಬಟ್ ಅದೇ ಫಸ್ಟ್ ಟೈಮ್ ನೀವು ಅನ್ಕೊಂಡಿದ್ರಲ್ಲ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಏನೋ ನನ್ಗೆ ಕ್ಯೂರಿಯಾಸಿಟಿ ಇದೆ ನೋಡ್ಬೇಕು ಅಥವಾ ಇನ್ನೊಂದೇನೋ ಒಂದೇ, ಅದು ಕರೆಕ್ಟ್ ಆಗಿ ಬರುತ್ತೆ.
ಯಾಕೆ ಬರುತ್ತೆ ಹೋಮ್ ಪೇಜಲ್ಲಿ ಹೆಂಗ್ ಬಂತದು? ಸೊ ಬಿಕಾಸ್ ಆಫ್ ದ RAS ಸಿಸ್ಟಮ್. ನಮ್ಮ ಬ್ರೈನ್ ಅಲ್ಲಿ ನಾವು ಯದ್ಭಾವಂ ತದ್ಭವತಿ ಬೆಸ್ಟ್ ಅಲ್ವಾ? ಮೊದ್ಲಿಗೆ ಹೇಳ್ಬಿಟ್ಟಿದ್ದಾರೆ ನಮ್ಮ ಹ್ಮ್, ಋಷಿಗಳೆಲ್ಲ. correct. ಸೊ ನೀವೇನನ್ನ ಯೋಚನೆ ಮಾಡ್ತೀರೋ ಅದು ಬರುತ್ತೆ ಅಂತ ಅನ್ನುವಂಥದ್ದು. ಸ್ಪಿರಿಚುವಲ್ ನ ಒಂದು ಭಾಗ. ಇದು ಆಗದೇ ಇರೋದೇನಲ್ಲ, ಆಗದೆ ಇರೋದೇನಲ್ಲ. ಖಂಡಿತವಾಗ್ಲೂ ಆಗದೇ ಇರೋದಲ್ಲ. ಹ್ಮ್. ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದಾಗ್ತಾ ಒಳ್ಳೇದಾಗ್ತಾ ಹೋಗುತ್ತೆ. ಹೋಗುತ್ತೆ. ನೀವು ಯಾವಾಗ್ಲೂ ನೆಗೆಟಿವ್ ಕೆಟ್ಟದನ್ನ ಯೋಚನೆ ಮಾಡ್ತಾ ಆದ್ರೆ ಹೋದ್ರೆ ಒಳ್ಳೇದನ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ ಸ್ಟ್ರೆಸ್ಫುಲ್ ತಗೊಳಕ್ ಬೇಡ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕಲಿತಾ ಮೀನ್ಸ್ ಅಂದ್ರೆ ಏನೋ ಒಂದು ನೋಡ್ತಾ ಇರ್ತಾರಲ್ವಾ, ಸೊ ಅವ್ರಿಗೆ ಏನಾಗುತ್ತೆ ಆಗಿಲ್ಲ ಅಂತ ಅಂದ ತಕ್ಷಣ ಸ್ಟ್ರೆಸ್ ತಗೊಳಕ್ ಶುರು ಮಾಡ್ತಾರೆ. ಯಾಕೆ ಬೇರೆಯವರಿಗೆಲ್ಲ ಆಗ್ತಿದೆ ನನ್ಗೆ ಯಾಕೆ ಆಗ್ತಿಲ್ಲ, ಓ ಮೇಡಮ್ ಇಷ್ಟ ಬೇಗ ಅಂದ್ರು ನಮ್ಗೆ ಆಗ್ತಾ ಇಲ್ಲ. ಈ ಸ್ಟ್ರೆಸ್ ಬೇಡ ಅಷ್ಟೇ ನಾನು ಹೇಳೋದು. ಈ ಒಂದು ಆತಂಕ ಆಗಿರ್ಬೋದು, ದುಗಡತನ ಆಗಿರ್ಬೋದು, ಯಾವಾಗ ಆಗುತ್ತೆ ಅನ್ನೋ ಒಂದು ಭಾವನೆಗಳಾಗಿರ್ಬೋದು, ಇದು ಬೇಡ. ಆಲ್ರೆಡಿ ಮಾಡಿದ್ಯಾ ಅಂದ್ರೆ ನಿಂದೇ ಅದು ಏನೇ ಆಗಿರ್ಬೋದು. ಪರ್ಸನ್ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ನೀವು. ಅಂದ್ರೆ ಮೀನ್ಸ್ ನನ್ಗೆ ಬೇಕಾಗಿರುವಂತ ಹುಡ್ಗ ಇಂಥ ಹುಡ್ಗ ನನ್ಗೆ ಮದ್ವೆ ಆಗ್ತೀನಿ ಅಂತ ಅಂದ್ರೆ ಬೇಕು ಅಂತ ಅಂದ್ರೆ ಫ್ರೀಕ್ವೆನ್ಸಿ ಮ್ಯಾಚಸ್ ಆಗ್ಬೇಕಲ್ವಾ. ಸೊ ಹಂಗಿದ್ದಾಗ ಅಷ್ಟೇನೆ ಆಗುತ್ತೆ. ಅಂದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು ಫಸ್ಟ್. ಈಗ ಬಹಳಷ್ಟು ಜನರಿಗೆ ತುಂಬಾ ದೊಡ್ಡ ದೊಡ್ಡ ಕನಸುಗಳಿರುತ್ತೆ, ದೊಡ್ಡ ದೊಡ್ಡ ಆಸೆಗಳಿರುತ್ತೆ. ಅವರ ದುಡಿಮೆ ಅಥವಾ ಅವ್ರ ಇನ್ಕಮ್ಮು ಒಂದಿಷ್ಟಿರುತ್ತೆ ಅಂತ ಅನ್ಕೊಳ್ಳಿ, ಬಟ್ ಅವ್ರು ಅನ್ಕೊಳ್ಳೋದು ತುಂಬಾ ದೊಡ್ಡದಾಗಿರುತ್ತೆ, ಅದು ರೀಚ್ ಆಗಲ್ಲ. ಸೊ ಅಂತ ಕನಸುಗಳನ್ನ ಖಂಡಿತವಾಗ್ಲೂ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ. ಈ ಮ್ಯಾನಿಫೆಸ್ಟೇಷನ್ ಇಂದ ಅದು ಸಾಧ್ಯ ಇದೆಯಾ ಅನ್ನೋ ಕೆಲವರಿಗೆ ಅನುಮಾನ ಇರುತ್ತೆ. ಈಗ ಒಬ್ಬ ಮಾರುತಿ 800 ಕಾರ್ ಸುಮ್ನೆ, ಯಾಕಂದ್ರೆ ನಾನು ಯಾವಾಗ್ಲೂ ಮನೆ ಮತ್ತು ಕಾರಿನ ಎಕ್ಸಾಂಪಲ್ ಯಾಕೆ ಕೊಡ್ತೀವಿ ಅಂದ್ರೆ ಇವತ್ತು ಜನ ಅದಕ್ಕೊಂದ್ ರೀತಿ ರೇಸ್ ಅಲ್ಲಿ ಅದನ್ನ ಹೊರತುಪಡಿಸಿ ಪ್ರಪಂಚದಲ್ಲಿ ಬೇರೆ ಏನು ವಿಷಯನೇ ಇಲ್ವೇನೋ ಅನ್ನೋ ತರ. ಸುಮ್ಮನೆ ಎಕ್ಸಾಂಪಲ್, ಒಂದು ಮಾರುತಿ 800 ಕಾರ್ ತಗೊಳ್ಳುವಷ್ಟು ಕೇಪಬಲ್ ಆಗಿರೋ ವ್ಯಕ್ತಿ ಜಾಗ್ವಾರ್ ಕಾರಿನ ಕನಸನ್ನು ಕಾಣ್ತಿರ್ತಾನೆ, ನನಗೆ ಅದು ಬೇಕು ಅಂತ. ಇದನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಒಂದೇನು ಆಲ್ರೆಡಿ ಇಷ್ಟಪಟ್ಟಿದ್ದಾರೆ. ಸೊ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಮೇಲೆ ಆಲೋಚನೆಗಳಿಗೆ ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಎಲ್ಲಿ ಮಿಸ್ ಆಗ್ತಾ ಇರೋದು ಅಂದ್ರೆ ಬ್ಲಾಕೇಜಸ್ಗಳು. ಅದನ್ನ ಕ್ಲಿಯರ್ ಮಾಡ್ಬೇಕು ಮೊದ್ಲು. ಅಂದ್ರೆ ಇವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂಥರ ನಂಬಿಕೆ ತರ ನಿಮ್ ಮೊದ್ಲಿಂದ ಏನ್ ಅನ್ಕೊಂಡ್ ಬಂದಿರ್ತೀವಿ, ಯಾರ್ಯಾರು ಕೇಳಿರ್ತೀವಿ, ಮಾಡಿ ಅದೆಲ್ಲದನ್ನು ಕೂಡ ನಂಬಿರುತ್ತೆ. ಅಂಡ್ ನೀನ್ ಯಾವಾಗಾದ್ರೂ ನೀನ್ ಪಾಸಿಟಿವ್ ಆಗಿ ಇರು ಅಂತ ಅಂದ ತಕ್ಷಣ ಮೈಂಡ್ ನೆಗೆಟಿವ್ ಆಗಿ ಏನಾಗುತ್ತೋ ಅದನ್ನ ತಂಬಂದ್ ನಿಲ್ಸುತ್ತೆ. ಓಕೆ, ಅದು ಸಹಜ, ಅದು ಸ್ಟಾರ್ಟಿಂಗ್ ಅಲ್ಲಿ ಸಹಜ ಅದು. ಸೊ ಈ ರೀತಿ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಬ್ಲಾಕೇಜಸ್ ಗಳನ್ನ ನಾವು ಕ್ಲಿಯರ್ ಮಾಡ್ಬೇಕು. ಸೊ ನನಗೆ ಗೊತ್ತಿರುವಂತಹ ಬ್ಲಾಕೇಜಸ್ ಗಳನ್ನ ಕ್ಲಿಯರ್ ಮಾಡುವಂತದ್ದು ಅಂದ್ರೆ ಹವಾಯನ್ ನಲ್ಲಿರುವಂತಹ ಒಂದು ಹೋಪೋನೋಪೋನೋ ಪ್ರೇಯರ್ ಅಂತ. ಓಕೆ, ಸೊ ಹೋಪೋನೋಪೋನೋ ಅಂದ್ರೆ ಏನು ಅಂದ್ರೆ ನಿನ್ನಲ್ಲಿ ಏನಿದೆ ಅದನ್ನ ಕ್ಲಿಯರ್ ಮಾಡು, ಹೊರಗೆ ಫಸ್ಟ್ ಇದು ಮಾಡು. ಎಕ್ಸಾಂಪಲ್, ದೀಪಾವಳಿ ಬರ್ತಾ ಇದೆ, ಫಸ್ಟ್ ಅಮ್ಮ ಏನ್ ಹೇಳ್ತಾರೆ, ಮನೆ ಕ್ಲೀನ್ ಮಾಡಪ್ಪ, ಬರ್ತಾ ಇದೆ ಮನೆ ಕ್ಲೀನ್ ಮಾಡಮ್ಮ. ಅಂದ್ರೆ ನೀನು ಹೊಸದನ್ನ ಆಯ್ಕೆ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿಯನ್ನ, ಕೊಳೆಯನ್ನ ಕ್ಲೆನ್ಸ್ ಮಾಡ್ಬೇಕು ಅಂತ ಅನ್ನುವಂಥದ್ದು. ಸೊ ಬೆಸ್ಟ್ ಅಂದ್ರೆ ಈ 4 ಸೆಂಟೆನ್ಸ್ ಹೇಳುತ್ತೆ. ಅಂದ್ರೆ ಇದು ಹವಾಯಿಯನ್ ಐಲ್ಯಾಂಡ್ ಅಲ್ಲಿ ಇರುವಂತಹ ಒಂದು ಡಾಕ್ಟರ್ ಹ್ಯೂಲೆನ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವರು ಇದನ್ನ ಕಂಡುಹಿಡಿದಿದ್ದು. ಅಂದ್ರೆ ಐ ಆಮ್ ಸಾರಿ, ಅದೇ ಇಂಗ್ಲಿಷ್ ಅಲ್ಲಿ ಇದೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ. ಸೊ ಈ 4 ಸೆಂಟೆನ್ಸ್ ಏನಿದೆ ಅಂದ್ರೆ ಇಟ್ಸ್ ಅ ಪವರ್ಫುಲ್ ಸೆಂಟೆನ್ಸ್ ಇದು. ಸೊ ಏನೇ ಕಷ್ಟ ಇದ್ರೂ ಕೂಡ ಇದು ಕ್ಲೆನ್ಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದರಲ್ಲಿ 2 ಬೆನಿಫಿಟ್, ಒಂದು ಕ್ಲೆನ್ಸ್ ಆಗುತ್ತೆ ಅಂಡ್ ಮ್ಯಾನಿಫೆಸ್ಟೇಷನ್ ಕೂಡ ಆಗುತ್ತೆ. ಓಕೆ, ಸೊ ಇದು ಬೆಸ್ಟ್ ಎಕ್ಸಾಂಪಲ್. ನಾನು ರಾತ್ರಿ ಯೂಶುವಲ್ ಆಗಿ ಕಾಲ್ ಪಿಕ್ ಮಾಡಲ್ಲ ಯಾರ್ದು ಕೂಡ. ಸೊ ಆಫ್ಟರ್ 8:30 ಮೇಲೆ ಮಾಡಲ್ಲ. ಸೊ ಏನೋ ಮನೆಯಲ್ಲಿ ಏನೋ ತಕ್ಷಣ ಬಿಸ್ನೆಸ್ ಮೊಬೈಲ್ ಅನ್ನ ಓಪನ್ ಮಾಡಿದ್ರೆ ಒಬ್ರು ಕಾಲ್ ಮಾಡಿದ್ರು, ಲೇಡಿ ಕಾಲ್ ಮಾಡಿದ್ರು. ಅಂಡ್ ಕಾಲ್ ಮಾಡಿದ ತಕ್ಷಣ ಮೇಡಮ್ ಈ ಟೈಮಲ್ಲಿ ಮಾತಾಡ್ಬೋದಾ ಅಂತ ಕೇಳಿದ್ರು. ಓಕೆ, ಮಾತಾಡಿ, ಎತ್ತಿದ್ದೀನಲ್ಲ ಮಾತಾಡಿ ಅಂತ ಹೇಳಿದೆ. ಅಂಡ್ ಮೇಡಮ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು ಅಂತಂದ್ರು. ಇನ್ನು ಪ್ರಾಬ್ಲಮ್ ಎಲ್ಲಿದ್ದೀನಿ ನಾನು ಅಂತ ಅಂದ್ರು. ಏನ್ ಪ್ರಾಬ್ಲಮ್ಮು ಅಂತ, ಹಾರ್ಟ್ ಇನ್ ಸಮ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಮೆಡಿಕಲ್ ಇಂದ ಪ್ರಾಬ್ಲಮ್ ಆಗಿದೆ. ಅಂಡ್ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಹೇಳಕ್ ಆಗ್ತಿಲ್ಲ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಕ್ ಆಗ್ತಿಲ್ಲ. ಸೊ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ವಿಡಿಯೋಸ್ ನೋಡಿರ್ತಾರೆ, ಇವರು ಅಂತ ಮ್ಯಾಚ್ ಆಗುವಂಥದ್ದು ಬೇಕು ಅಂತ. ಸೊ ನನಗೆ ಕಾಲ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾಳೆ ನಂದು ಟೆಸ್ಟ್ ಇದೆ, ಸ್ಕ್ಯಾನಿಂಗ್ ಇದೆ, ನನ್ಗೆ 2 ಮಕ್ಕಳಿದ್ದಾರೆ, ನಾನು ಹೋಗ್ಬಿಡ್ತೀನಿ ಮೇಡಮ್, ನನ್ಗೇನಾದ್ರೂ ಮಾಡಿ. ಅಂದ್ರೆ ಅಷ್ಟು ಹೆದರಿದ್ದಾರೆ. ಲೈಫ್ ಇನ್ನೇನ್ ಹೋಗ್ಬಿಡ್ತು, ಪುಟ್ ಮಕ್ಳಿದ್ದಾರೆ, 2 ಪುಟ್ ಮಕ್ಳಿದ್ದಾರೆ, ನನ್ಗೇನಾದ್ರೂ ಮಾಡಿ ಮೇಡಮ್ ಅಂತ ರಾತ್ರಿ 8:45ಗೆ ಮಾಡಿದ್ದಾರೆ. ಸೊ ನಾನು ಹೇಳಿದ್ದೇನಂದ್ರೆ, ಓಕೆ ಫಸ್ಟ್ ಕಾಮ್ ಡೌನ್ ಆಗಿ, ಏನಾಯ್ತು, ಇಲ್ಲ ಮೇಡಮ್ ಈ ತರ ರಿಪೋರ್ಟ್ ಎಲ್ಲ ಬಂದಿದೆ, ಆಂಗ್ಸೈಟಿ ಇಶ್ಯೂಸ್ ಇದೆ ನನಗೆ. ಸೊ ಡಾಕ್ಟರ್ ಹೇಳಿದ್ದಾರೆ ನಾಳೆ ಅದನ್ನ ಇನ್ನೋ ಒಂದು ಇವಾಗ ಸಿಂಪ್ಟಮ್ಸ್ ಬಂದಿರುತ್ತೆ ಅಂದ್ಮೇಲೆ ಡಾಕ್ಟರ್ ಯೂಶುವಲ್ ಆಗಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ತೋರಿಸ್ತಾರೆ, ಸ್ಕ್ಯಾನ್. ಸೊ ಲೇಡಿ ಹೃದಯದ್ದು ಅಂತ ಹೇಳ್ಬಿಟ್ಟು ಹೆದರ್ಕೊಂಡ್ಬಿಟ್ಟಿದ್ದಾರೆ.
ಓಕೆ ಇರಬಹುದು, ಆ ಡಿಸೀಸೇ ಇರಬಹುದು. ಬಟ್ ನಾನೇನು ಹೇಳಿದೆ, ಓಕೆ ನನ್ನ ಮೇಲೆ ನಂಬಿಕೆ ಇದೆ ಫಸ್ಟ್ ಮೇಡಮ್, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿರೋದು ಮೇಡಮ್. ನನ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಆರಾಮ್ ಅನಿಸ್ತಿದೆ, ಏನಾದ್ರೂ ಹೇಳಿ ಮೇಡಮ್ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ನೋಡಿ ನಾನು ಒಂದು 4 ಸೆಂಟೆನ್ಸ್ ಹೇಳ್ತೀನಿ. ಸೊ ಅವ್ರು ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಇಲ್ಲ, ಜಸ್ಟ್ ಯೂಟ್ಯೂಬ್ ನೋಡಿ ಫೋನ್ ಮಾಡಿರುವಂಥದ್ದು. ಓಕೆ, ಸೊ ನಾನು ಹೇಳಿದೆ, ನೋಡಿ ಒಂದು ಪ್ರೇಯರ್ ಇದೆ, ನನಗೆ ತಕ್ಷಣ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ನನಗೆ ಇದು ಒಂದೇ ಗೊತ್ತಿರೋದು. ಓಕೆ, ಅದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಹೇಳಿದೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ 4 ಸೆಂಟೆನ್ಸನ್ನು ಹೇಳಿದೆ. ಆ್ಯಂಡ್ ಇಂಗ್ಲೀಷ್ ಅಲ್ವಾ ಮೇಡಮ್, ಟೈಪ್ ಮಾಡಿ ಕಳಿಸ್ತೀರಾ ಪ್ಲೀಸ್ ಅಂತ ಅಂದ್ರು. ಸೊ ನಾನು ಕಳಿಸಿದೆ. ಎಷ್ಟು ಸತಿ ಹೇಳಬೇಕು? 108 ಸತಿ ಹೇಳಬೇಕು ಅಂತ. ಆ್ಯಂಡ್ ಹೇಳಿದೆ, ಇದನ್ನ ಹೇಳಿದ್ರೆ ಆಗುತ್ತಾ ಮೇಡಮ್ ಅಂತ. ನಂಬಿಕೆ ಹೇಳಿ, ಹಾಗೇ ಆಗುತ್ತೆ, ಇಷ್ಟೇ ನಾನು ಹೇಳಿದ್ದು. ಆ್ಯಂಡ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಗೇನ್ ಆಗಿ ಮೆಸೇಜ್ ಮಾಡಿದ್ದು, ಸ್ವಲ್ಪ ಆರಾಮ್ ಅನಿಸ್ತಿದೆ ಮೇಡಮ್. 108 ಸತಿ ಆಗಿದ್ಮೇಲೆ ಅಳ್ತಾ ಇರೋ ವ್ಯಕ್ತಿ ಆರಾಮ್ ಅನಿಸ್ತಿದೆ ಮೇಡಮ್, ಎಷ್ಟು ಆರಾಮ್ ಅನಿಸ್ತಿದೆ, ಥ್ಯಾಂಕ್ ಯು ಮೇಡಮ್ ಅಂತ ಮೆಸೇಜ್ ಮಾಡಿದೆ. ಆಮೇಲೆ ನನಗೆ ನಿದ್ದೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಮೇಡಮ್, ಪ್ಲೀಸ್ ಏನಾದರೂ ಹೇಳಿ. ನಾನು ಅದೇ ಇದನ್ನೇ ಕಂಟಿನ್ಯೂ ಮಾಡಿ, ಸೇಮ್ ಸೆಂಟೆನ್ಸ್ ಆರಾಮಾಗಿ ಕಂಟಿನ್ಯೂ ಮಾಡಿದ್ರು, ನಿದ್ದೆನೂ ಹೋಯ್ತು. ಆ್ಯಂಡ್ ನೆಕ್ಸ್ಟ್ ಬೆಳಗ್ಗೆ ಹೇಳಿದ್ದು, ನಾನು ಮುಂಚೆನೇ ಮೆಸೇಜ್ ಹಾಕಿದ್ದೆ, ನೋಡಿ ಹೊರಗಡೆ ನೀವು ಹೋಗ್ತೀರಾ, ಇವಾಗ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀರಾ, ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ ಫಸ್ಟ್. ಓಕೆ, ಸೊ ಈ 4 ಸೆಂಟೆನ್ಸನ್ನು ರಿಪೀಟ್ ಆಗಿ ಮಾಡ್ಕೊಂತ ಹೋಗಿ ಆರಾಮಾಗಿ ಮಲಗಿ. ಈ ಒಂದು ಸೆಂಟೆನ್ಸ್ಗಳನ್ನು ಬಿಡಕ್ಕೆ ಹೋಗ್ಬೇಡಿ, ಇದೇ ನಿಮ್ಮ ಲೈಫನ್ನು ಹಿಡ್ಕೊಂಡಿರುವಂಥದ್ದು. ಸೊ ಅದನ್ನ ಅದೇ ಥರನೇ ಮಾಡಿ, ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿನೇ ಮಾಡಿದ್ರು. ರಿಪೋರ್ಟ್ ಕೇಮ್ ನಾರ್ಮಲ್. ಅಳ್ತಾ ಫೋನ್ ಮಾಡಿದ್ರೆ, ನಗ್ತಾ ಫೋನ್ ಮಾಡಿದ್ರು, ಮೇಡಮ್ ಥ್ಯಾಂಕ್ ಯು ಸೋ ಮಚ್, ನೀವು ಇದು ಮಾಡಿ. ಸ್ವಲ್ಪ ಇದೆ ಆಂಗ್ಸೈಟಿ ಇಶ್ಯೂಸ್ ಇದೆ ಆ್ಯಂಡ್ ಅದು ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ, ಬಟ್ ಮೇಜರ್ ನಾನು ಏನು ಅನ್ಕೊಂಡಿದ್ನಲ್ಲ, ಸೊ ಅದಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೆಂಗೆ ಬೇಕಾದರೂ ಕೂಡ ಇದು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಅಂತಂದರೆ, ನಮ್ಮಲ್ಲಿರುವಂತಹ ಬ್ಲಾಕೇಜಸ್ಗಳು ಕ್ಲಿಯರ್ ಆಗಬೇಕು. ಆ್ಯಂಡ್ ಹೆದರಿರ್ತೀವಿ, ಮೋಸ್ಟ್ ಆಫ್ ದಿ ಕೇಸಸ್ ತುಂಬ ಹೆದರಿರ್ತೀವಿ, ನನ್ಗೇನಾಗ್ಬಿಡುತ್ತೋ ಏನೋ. ದುಡ್ಡಿಂದು ಅಷ್ಟೇ, ಲಾಸ್ ಆಗ್ಬಿಟ್ರೆ, ಅರೆ ನೀನ್ ಮಾಡಪ್ಪ, ಕೆಲಸ ಮಾಡು, ಲಾಸ್ ಇಂದ ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲರಿಗೂ ಸಹಜವಾಗಿ ಇರುವಂತಹ ಭಯ. ಯಾವುದೋ ಒಂದು ಹೊಸ ಕೆಲಸನೋ, ಏನೋ ಒಂದು ಹೊಸ ಬಿಸ್ನೆಸ್, ಏನೋ ಒಂದು ಮಾಡ್ಬೇಕು, ಎಲ್ಲರಿಗೂ ಇರುತ್ತೆ. ಕೆಲಸ ಬಿಡ್ಬೇಕು, ಒಂದು ಹೊಸ. ಇವಾಗ ನಂದೇ ತಗೊಳ್ಳಿ, ನಮ್ಮ ಮನೇಲಿ ಎಲ್ಲರೂ ಆಯುರ್ವೇದಿಕ್ ಇಷ್ಟೊಂದೆಲ್ಲ ಓದಿದ್ಯಾ, ಇದನ್ನೆಲ್ಲ ಮಾಡ್ತಾ ಇದೀಯಾ? ಇಲ್ಲ, ನನಗೆ ನಂಬಿಕೆ ಇದೆ, ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಅವ್ರದ್ದು ಇನ್ಫ್ಲೂಯೆನ್ಸ್ ಆಗಿ ನಾನು ಬಿಟ್ಬಿಟ್ಟಿದ್ರೆ ಅಂತ ಅಂದ್ರೆ, ನನ್ನಿಂದ ಲೈಫ್ ಟ್ರಾನ್ಸ್ಫರ್ ಆಗೋರು ತುಂಬಾ ಜನ ಇದ್ದಾರೆ ಅಲ್ವಾ? ಸೊ ಅದನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೆ. ಸೊ ಹಾಗಾಗಿ ಎವ್ರಿ ಅಪಾರ್ಚುನಿಟೀಸ್ನು ಕೂಡ ನೀವು ಸೆಲೆಬ್ರೇಟ್ ಮಾಡಿ, ಅದನ್ನ ಅಕ್ಸೆಪ್ಟ್ ಮಾಡಿ. ಅದು ಏನೇ ಆಗಿದ್ರು ಕೂಡ, ಇವನ್ ಜಾಯ್ ಆಗಿರ್ಬೋದು, ಇವನ್ ಸ್ಯಾಡ್ ಆಗಿರ್ಬೋದು, ಫಸ್ಟ್ ಅಕ್ಸೆಪ್ಟೆನ್ಸ್ ಬೇಕು.